ಇವತ್ತು ಒಂದು ವಿಶೇಷದ ವಿಷಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಒಂದು ಬ್ರಹ್ಮಾಸ್ತ್ರ, ಆಧುನಿಕ ಕಾಲದ ಬ್ರಹ್ಮಾಸ್ತ್ರದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಬಂಧುಗಳೇ. ಏನಿದು? ನಾನು ಕೆಲವು ಎಪಿಸೋಡ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ, ಪ್ರತಿಯೊಂದು ಟ್ರೀಟ್ಮೆಂಟುಗಳು ಕೂಡ ತರಂಗಗಳಿಂದ ಮಾಡಲ್ಪಟ್ಟಿದೆ, ಎಲ್ಲವೂ ಕೂಡ ತರಂಗಮಯ ಅಂತಲೇ ಹೇಳ್ಬೋದು. ಈ ಲೇಟೆಸ್ಟ್ ತರಂಗಗಳು ಏನು ಅಂತಂತಂದರೆ, ವಿಶ್ವ ತರಂಗವನ್ನು ವಿದ್ಯುತ್ ಕಾಂತೀಯವಾಗಿ ಪರಿವರ್ತಿಸಿ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಹಿಂದೆ ಕೂಡ ನಾನು ಹೇಳಿದ್ದೆ, ಅದನ್ನು ಮತ್ತೊಮ್ಮೆ ಪ್ರತಿಪಾದಿಸ್ತಾ ಇದ್ದೀನಿ. ಈಗ ಒಂದು ಎಕ್ವಿಪ್ಮೆಂಟ್ ಬಂದಿದೆ, ಅದು ಜರ್ಮನಿನಲ್ಲಿ ಪೇಟೆಂಟ್ ಆಗಿರುವಂತಹ ಒಂದು ಎಕ್ವಿಪ್ಮೆಂಟ್. ಅದು ಆಧುನಿಕ ಯುಗದ ಒಂದು ಎಕ್ವಿಪ್ಮೆಂಟ್. ಅದು ಅಲ್ಲಿಯ ಯುರೋಪಿಯನ್ ಕಂಟ್ರಿಗಳಲ್ಲಿ ಅದನ್ನು ಮೆಡಿಕಲ್ ಡಿವೈಸ್ ಅಂತ ಕೂಡ ಅಪ್ರೂವಲ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಅಮೆರಿಕದಲ್ಲೂ ಕೂಡ ಅದಕ್ಕೆ ಮಾನ್ಯತೆ ದೊರಕಿದೆ ಬಂಧುಗಳೇ. ಇಂತಹ ಒಂದು ಎಕ್ವಿಪ್ಮೆಂಟಿನ ಅನುಕೂಲಗಳು ಏನು ಕೆಲವು ತಿಳ್ಕೋಬೇಕು. ಯಾಕೆ ನಮ್ಮ ಸುತ್ತಮುತ್ತಲೂ ಕೂಡ ನಾವು ಮನುಷ್ಯನ ಸ್ವಭಾವನೇ ಕುತೂಹಲವಾಗಿ ಬೇರೆ ಏನೇ ನಡೀತಾ ಇದೆ ನಮ್ಮ ಸುತ್ತಮುತ್ತಲೂ ಅಥವಾ ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಆರೋಗ್ಯಕ್ಕೆ ಅನ್ವಯಿಸಿಕೊಳ್ಳೋದ್ರಲ್ಲೇ ನಮ್ಮ ಚಾಕಚಕ್ಯತೆ ಅಡಗಿದೆ. ಹಾಗಾಗಿ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಆ ವಿಷಯಗಳನ್ನು ವಿವರವಾಗಿ ಎಳೆಯಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಬಂಧುಗಳೇ. ಈ ನೂತನ ಆವಿಷ್ಕಾರ ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ಸವಾಲು ಅಂತ ಕೂಡ ಹೇಳ್ಬೋದು. ಯಾಕಂದರೆ ಸಾಮಾನ್ಯವಾಗಿ ನಾವು ಇವತ್ತು ಕೂಡ ಎಷ್ಟೋ ಜನದ ಮನೆಗಳಲ್ಲಿ ಹಳೆ ಕಾಲದ ರೇಡಿಯೋ ಹೇಗೆ ವರ್ಕ್ ಆಗುತ್ತೆ ಅಂತ ಇನ್ನೂ ನಮಗೆ ಗೊತ್ತಿಲ್ಲ. ರೇಡಿಯೋ ಕಾಲ ಹೋಯಿತು, ಟ್ರಾನ್ಸಿಸ್ಟರ್ಗಳು ಇಲ್ಲವೇ ಇಲ್ಲ ಎಷ್ಟೋ ಜನ ಮನೆಗಳಲ್ಲಿ. ಈಗೆಲ್ಲ ಯೂಟ್ಯೂಬು, FM ಸ್ಟೇಷನ್ನು, ಆಮೇಲೆ ಟೇಪ್ ರೆಕಾರ್ಡರ್ ಎಲ್ಲ ಮುಗಿದೋಗ್ಬಿಟ್ಟಿದೆ. ಇವಾಗ ಹಳೆ ಕಾಲದ ಕ್ಯಾಸೆಟ್ ಇಟ್ಕೊಂಡಿದ್ರು ಕೂಡ ಅದನ್ನು ಪ್ಲೇ ಮಾಡೋಕ್ಕೆ ಎಕ್ವಿಪ್ಮೆಂಟ್ಗಳೇ ಸಿಗ್ತಾಯಿಲ್ಲ. ಅಂದರೆ ವೈಜ್ಞಾನಿಕವಾಗಿ ನಾವು ಎಷ್ಟು ಮುಂದುವರಿತಾ ಇದ್ದೀವಿ ಅಂತಂದರೆ, ಹಳೆಯದನ್ನವನ್ನು ಕಳೆದು ಹೊಸದರ ಬಗ್ಗೆ ನಾವು ದಾಪುಗಾಲು ಹಾಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಹೊಸದಾಗಿ ಬಂದಿರುವಂತಹ ವೈದ್ಯಕೀಯ ಎಕ್ವಿಪ್ಮೆಂಟು ಹೇಗೆ ಉಪಯೋಗಕ್ಕೆ ಬರ್ತಾ ಇದೆ, ಹಾಗೆ ಅದರಿಂದ ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸ್ಕೋಬೋದು, ಅದರ ಉಪಯುಕ್ತತೆ ಏನು. ನಾವು ಸಾಮಾನ್ಯ ಟೆಸ್ಟಿಮೋನಿಯಲ್ಸ್ ಅಂತ ಹೇಳ್ತೀವಿ. ಟೆಸ್ಟಿಮೋನಿಯಲ್ಸ್ ಅಂದರೆ ಆ ಎಕ್ವಿಪ್ಮೆಂಟ್ ಉಪಯೋಗ ಮಾಡಿ ಯಾರು ಲಾಭ ಮಾಡ್ಕೊಂಡಿದ್ದಾರಾ, ಯಾರಿಗಾರು ಅನುಕೂಲ ಆಗಿದೆಯಾ ಅಂತ ತಿಳ್ಕೊಳ್ಳುವಂಥ ವಿಷಯವೇ ಇವತ್ತಿನ ಉದ್ದೇಶ. ಈ ಎಕ್ವಿಪ್ಮೆಂಟ್ ಹೇಗಿದೆ ಅಂತಂದರೆ, ಕೇವಲ 2x2 ಇಂಚು 2x2 ಅಂತ ಹೇಳ್ತೀವಲ್ಲ, ಅಷ್ಟೇ ಒಂದು ಸ್ಮಾಲ್ ಎಕ್ವಿಪ್ಮೆಂಟು. ಅದರಲ್ಲಿ ಒಂದು ಸಾಫ್ಟ್ವೇರ್ಗೆ ಕನೆಕ್ಟಿಂಗ್ ಏನು ಬೇಕೋ ಅದಕ್ಕೆಲ್ಲ ಮಾಡಿರ್ತಾರೆ. ನಿಮ್ಮ ಆಂಡ್ರಾಯ್ಡ್ ಫೋನ್ ಏನಿರುತ್ತಲ್ಲ ಅದಕ್ಕೆ ಒಂದು ಆ್ಯಪ್ನ ಕಳಿಸ್ಕೊಡ್ತಾರೆ. ಆ ಆ್ಯಪ್ ಆ ಮಿಷನ್ನ ಕಂಟ್ರೋಲ್ ಮಾಡುತ್ತೆ ಬಂಧುಗಳೇ. ಅದರಲ್ಲಿ ಏನು ಕೆಲಸ ಮಾಡ್ಬೋದು, ಏನು ಕೆಲಸ ಮಾಡುತ್ತೆ ಅನ್ನೋದಕ್ಕಿಂತ ಏನು ಕೆಲಸ ಮಾಡಲ್ಲ ಅಂತ ಕೇಳಬೇಕು ಇವಾಗ. ಯಾಕಂದರೆ ಸಾಮಾನ್ಯವಾಗಿ ನಾವು ಔಷಧಿ ಅಥವಾ ಆರೋಗ್ಯ ಅಂತ ಬಂದಾಗ ಏನು ಮಾಡ್ತೀವಿ, ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾನೆ ಅಂತಂದರೆ ಬರೀ ಆರೋಗ್ಯ ಒಂದೇ ಅಲ್ಲ, ಆರ್ಥಿಕವಾಗಿ ಕೂಡ ಕಷ್ಟ ಇರ್ಬೋದು, ಮಾನಸಿಕವಾಗೂ ಕಷ್ಟ ಇರ್ಬೋದು, ಸಂಸಾರದಲ್ಲಿ ಜಂಜಾಟ ಇರ್ಬೋದು, ಅಥವಾ ಅವನಿಗೆ ಯಾರು ಇನ್ಸ್ಪಿರೇಷನ್ ಕೊಡದೇ ಇರ್ಬೋದು. ಎಲ್ಲವೂ ಸೇರಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರಕಾರ ಆರೋಗ್ಯ ಅನ್ನೋ ಒಂದು ಪರಿಧಿಗೆ ಬರ್ತಾ ಹೋಗುತ್ತೆ ಬಂಧುಗಳೇ. ಸಾಮಾನ್ಯವಾಗಿ ನಾವು ಔಷಧಿ ಮಾತ್ರನೇ ಬಿಟ್ಟು ಬೇರೆ ಥರ ಟ್ರೀಟ್ಮೆಂಟು ಇಷ್ಟು ದಿವಸ ನಾವು ಏನು ಕೇಳಿದ್ವೋ, ಕಂಡಿದ್ವೋ ಮತ್ತು ಅನುಭವಿಸ್ತಾ ಇದ್ದೀವಿ ಅಂತಂದರೆ ಚಕ್ರ ಹೀಲಿಂಗ್. ಒಂದೊಂದಾಗಿ ಹೇಳ್ತಾ ಬರ್ತೀನಿ. ಚಕ್ರ ಹೀಲಿಂಗ್ ಅಂತಂದರೆ ಮನುಷ್ಯನ ದೇಹದಲ್ಲಿ ಹರಿಯುವಂತಹ ಒಂದು ಶಕ್ತಿ ಕೇಂದ್ರಗಳಿದೆಯಲ್ಲ, ಆ ಶಕ್ತಿ ಕೇಂದ್ರಗಳಿಗೆ ಚಕ್ರ ಅಂತ ಹೇಳ್ತೀವಿ. ಇಡ, ಪಿಂಗಳ, ಸುಷುಮ್ನ ಅಂತ 3 ನಾಡಿಗಳಿರುತ್ತೆ. ಆ 2 ನಾಡಿಗಳು ಕ್ರಾಸ್ ಆಗೋ ಪಾಯಿಂಟ್ಗಳಿಗೆ ಚಕ್ರಗಳು ಅಥವಾ ಬಿಂದುಗಳು, ಶಕ್ತಿ ಕೇಂದ್ರಗಳು ಅಂತ ತಿಳ್ಕೊಂಡಿದ್ದು. ಅದಕ್ಕೆ ನಾವು ಬೇರೆ ಬೇರೆ ತಂತ್ರವಿದ್ಯೆಗಳಿಂದ ಎನರ್ಜಿ ಮಾಡಿದಾಗ ಒಬ್ಬ ಮನುಷ್ಯನ ಕಂಪ್ಲೀಟ್ ಮಾನಸಿಕ, ದೈಹಿಕ ಮತ್ತು ಆಧ್ಯಾತ್ಮಿಕ ಅಸಮತೋಲನವನ್ನು ಸರಿಪಡಿಸಬಹುದು ಅಂತ ತಿಳ್ಕೊಂಡಿದ್ದು. ಈ ಎಕ್ವಿಪ್ಮೆಂಟು ಆ ಕೆಲಸವನ್ನು ಮಾಡುತ್ತೆ ಬಂಧುಗಳೇ. ನೆಕ್ಸ್ಟ್ ಔರ. ಮನುಷ್ಯನ ದೇಹದ ಸುತ್ತ ಕೂಡ ಪ್ರಭೆ ಇದೆ ಅಂತ ಕೇಳಿದ್ದೀವಿ, ನೋಡ್ತಾ ಇದ್ದೀವಿ. ಅನುಭವಿ ಹೀಲರ್ಗಳು ಬರೀ ಕಣ್ಣಿಂದ ಕೂಡ ಅದನ್ನು ನೋಡ್ತಾರೆ. ಕೆಲವರಿಗೆ ಅನುಮಾನ, ಔರ ಅನ್ನೋದು ಏನಿದೆ, ಕಣ್ಣು ಏನು ಕಾಣುತ್ತೆ, ಒಬ್ಬ ಮನುಷ್ಯ ಕಪ್ಪಗೆ ಕಾಣ್ತಾನೆ, ಬೆಳ್ಳೆ ಕಣ್ಣು. ಇವತ್ತಿದೆ, ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಕೆರ್ಲಿಯನ್ ಥಿಯರಿ ಅಂತ ಇದೆ. ಅದರ ಪ್ರಕಾರ ಒಂದು ಕ್ಯಾಮ್ರಾ ಇದೆ. ಆ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದಾಗ ಒಂದು ವ್ಯಕ್ತಿಯ ಚರ್ಮದ ಹೊರಭಾಗದಲ್ಲಿ ಎಷ್ಟು ಲೇಯರ್ಸ್ ಇರುತ್ತಲ್ಲ, ಅದು ಔರ ಅಂತ ಹೇಳ್ತೀವಲ್ಲ, ಆ ಔರದ ಫೋಟೋ ಕೂಡ ಸಿಗುತ್ತೆ. ಆ ಔರನ ಕ್ಲೆನ್ಸ್ ಮಾಡೋದು ಅಂತ ಹೇಳ್ತೀವಿ, ಕ್ಲೀನ್ ಮಾಡ್ಬೋದು, ಎನರ್ಜೈಸ್ ಮಾಡ್ಬೋದು.
ಅದನ್ನು ಕ್ಲೀನಾಗಿ ಸಂರಕ್ಷಣೆ ಮಾಡ್ಬೋದು. ಇಷ್ಟು ಮಾಡಿದಾಗ ಆ ಮನುಷ್ಯನ ಆರೋಗ್ಯ ಸುಧಾರಿಸುತ್ತೆ. ಆ ಕೆಲಸವನ್ನು ಈ ಮಾಡ್ರನ್ ಬ್ರಹ್ಮಾಸ್ತ್ರ ಮಾಡುತ್ತೆ. ನೆಕ್ಸ್ಟ್ ಕೊಹೆರೆನ್ಸ್. ಯಾವುದೋ ಒಂದು ಕಡೆ ಹೋಗ್ತೀವಿ ನಾವು. ನಾನು ಹೇಳ್ತಾ ಇರೋದು ಆ ಎಕ್ವಿಪ್ಮೆಂಟಲ್ಲಿರುವಂತಹ 229 ಪ್ರೋಗ್ರಾಮ್ಗಳಲ್ಲಿ ಕೇವಲ ಒಂದು 8-10 ಸಮಯದ ಅಭಾವದಿಂದ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ. ಕೊಹೆರೆನ್ಸ್ ಅಂತಂದರೆ ಯಾವುದೋ ಒಂದು ಸಭೆ ಸಮಾರಂಭಗಳಿಗೆ ಹೋಗ್ತೀರಾ, ಅಲ್ಲಿ ನಿಮ್ಮದು ಒಂದು ಭಾಷಣ ಇರ್ಬೋದು ಅಥವಾ ಮಾತುಕತೆ ಪ್ರಕ್ರಿಯೆಗಳು ನಡೆಯುವಂತಹ ಒಂದು ಸ್ಥಳ ಇರ್ಬೋದು. ಅಲ್ಲಿ ಹೋದಾಗ ನಿಮ್ಮ ಒಳಗಡೆ ಕಾನ್ಫಿಡೆನ್ಸ್, ಅಂತಃಸತ್ವ ಅಂತ ಹೇಳ್ತೀವಲ್ಲ, ಅದು ಪದೇ ಪದೇ ಕುಸಿದು ಹೋಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಟೆಕ್ನಿಕ್ ಉಪಯೋಗಿಸ್ಕೊಂಡು, ಈ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸ್ಕೊಂಡಾಗ ನಿಮ್ಮ ಒಂದು ಕೊಹೆರೆನ್ಸ್, ಸಂವಾದದ ಕ್ರಿಯೆ ಸುಲಲಿತವಾಗಿ ತೊಂದರೆ ಇಲ್ಲದೆ ನಡೆಯುತ್ತೆ ಬಂಧುಗಳೇ. ಈಗಿನ ತುಂಬ ದೊಡ್ಡ ವಿಷಯ ಅಂತಂದರೆ ಜಾಬ್, ಕೆಲಸ ಸಿಕ್ಕಿರೋದಿಲ್ಲ. ಈ ಎಕ್ವಿಪ್ಮೆಂಟಿಂದ ಕೆಲಸ ಸಿಗುತ್ತೆ ಅಂತಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಅಡೆತಡೆಗಳನ್ನು ನಿವಾರಿಸುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಇಂಟರ್ವ್ಯೂ ಹೋಗಬೇಕು ಅಂತ ಇರ್ತೀರ, ಆದರೆ ಇಂಟರ್ವ್ಯೂನಲ್ಲಿ ನೀವು ಚೆನ್ನಾಗಿ ಮಾಡಲ್ಲ, ಮಾರ್ಕ್ಸಲ್ಲಿ ಎಲ್ಲ ಚೆನ್ನಾಗಿ ತೊಗೊಂಡಿರ್ತೀರ, 80, 90, 20 ಸರ್ಟಿಫಿಕೇಟ್ಸ್ ಎಲ್ಲ ಇರುತ್ತೆ, ಎಲ್ಲ ಥರ ಎಲಿಜಿಬಿಲಿಟಿ ಇರುತ್ತೆ. ಅದು ಇಂಟರ್ವ್ಯೂನಲ್ಲಿ ಫೇಲ್ ಆಗ್ತಾ ಹೋಗ್ತಾ ಇರ್ತೀರ. ಕಾರಣ ಅಲ್ಲಿ ನೀವು ಆ ಒಂದು ಸಂದರ್ಭವನ್ನು ಫೇಸ್ ಮಾಡುವಂತಹ ಒಂದು ಕ್ರಿಯೆ ಇದೆಯಲ್ಲ, ಅಲ್ಲಿ ನೀವು ಹಾಳಾಗ್ತಾ ಇರ್ತೀರ ಅಥವಾ ತೊಂದರೆ ಪಡ್ತಿರ್ತೀರ. ಅದಕ್ಕೆ ಸಮತೋಲನವನ್ನು ಮಾಡಲಿಕ್ಕೆ ಈ ಬ್ರಹ್ಮಾಸ್ತ್ರ ನಿಮಗೆ ಸರಿ ಮಾಡುತ್ತೆ, ಅನುಕೂಲ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ, ಒಂದು ಸತಿ ನಿಮಗೆ ಗೊತ್ತಿರುತ್ತೆ, ಆರೋಗ್ಯ ತೊಂದರೆ ಆದಾಗ, ಹಣಕಾಸುಗಳು ತೊಂದರೆ ಆದಾಗ, ಮನೆಯಲ್ಲಿ ಹೆಂಡತಿ ಮಕ್ಕಳು ಪದೇ ಪದೇ ಆರೋಗ್ಯವನ್ನು ಕಳ್ಕೊತಾ ಇದ್ದಾಗ, ಆಮೇಲೆ ಜನಗಳ ಅಟ್ರಾಕ್ಷನ್ ನಮ್ಮ ಕಡೆಗೆ, ಮುಂದೆ ತುಂಬ ಜನ ಬರ್ತಾಯಿದ್ರು ಮನೆ ತುಂಬ ಯಾವಾಗಲೂ ಅನ್ನಸಂತರ್ಪಣೆಗಳು ನಡೀತಾಯಿತ್ತು, ಈಗ ನಮ್ಮ ಮನೆಗೆ ಯಾರೂ ಬರೋದಿಲ್ಲ ಅಂತ ಹೇಳೋ ಮಾತೆಲ್ಲ ಕೇಳಿದ್ದೀರ ನೀವು. ಅದಕ್ಕೆ ಡಿಫೆನ್ಸಿವ್ ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ ಇದೆ ಈ ಬ್ರಹ್ಮಾಸ್ತ್ರದಲ್ಲಿ. ಡಿಫೆನ್ಸಿವ್ ಪ್ರೋಗ್ರಾಮ್ ಅಂತಂತಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದು ಹೇಗೆ. ನಿಮಗೆ ಗೊತ್ತಿದೆ, ಈ ನಜರ್, ಬ್ಲ್ಯಾಕ್ ಮ್ಯಾಜಿಕ್, ಇವೆಲ್ಲ ಸುಮಾರು ಪದಗಳು ಕೇಳಿರ್ತೀರ ನೀವು. ನಜರ್ ಅಂದರೆ ದೃಷ್ಟಿ, ಯಾವುದೇ ಒಂದು ಕೆಟ್ಟ ಕಣ್ಣಿಂದ ನೋಡಿದಾಗ ನಮಗೆ ತೊಂದರೆ ಆಗುತ್ತೆ. ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಯಾವುದೋ ಒಂದು ವಾಮಾಚಾರ ಮಾಡಿದಾಗ ತೊಂದರೆ ಆಗ್ಬೋದು, ಅಥವಾ ನೆಗೆಟಿವ್ ಎನರ್ಜಿಗಳು ಬಂದಾಗ ತೊಂದರೆ ಆಗ್ಬೋದು, ನೆಗೆಟಿವ್ ಮಾತುಗಳು ಕೇಳಿದಾಗ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಪಡ್ಬೋದು, ವಾತಾವರಣದಲ್ಲಿ ನೆಗೆಟಿವಿಟಿ ಇದ್ದಾಗಲೂ ಕೂಡ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಉಂಟಾಗಬಹುದು. ಅದರಿಂದ ಹೇಗೆ ರಕ್ಷಣೆ ಪಡ್ಕೋಬೋದು, ಅದಕ್ಕೆ ಈಗಿದ್ದಂತಹ ನಮ್ಮ ಏನು ವಿದ್ಯೆಗಳಿದೆಯಲ್ಲ, ಅದಕ್ಕೆ ಪರ್ಯಾಯವಾಗಿ ಈ ಬ್ರಹ್ಮಾಸ್ತ್ರ ವರ್ಕ್ ಮಾಡುತ್ತೆ ಬಂಧುಗಳೇ. ಡಿಪ್ರೆಷನ್, ಇಡೀ ಪ್ರಪಂಚದಲ್ಲಿ ಇದರಷ್ಟು ದೊಡ್ಡ ಕಾಯಿಲೆ ಇನ್ಯಾವುದೂ ಇಲ್ಲ ಅಂತ ಹೇಳ್ಬೋದು. ಕ್ಯಾನ್ಸರಾರು ಟ್ರೀಟ್ ಮಾಡ್ಬೋದು, ಡಿಪ್ರೆಷನ್ ಮಾಡೋಕ್ಕಾಗಲ್ಲ. ಕಾರಣ, ಡಿಪ್ರೆಷನ್ಗೆ ಕಾರಣಗಳು ಸಾವಿರಾರು. ಒಂದು ವ್ಯಕ್ತಿ ಡಿಪ್ರೆಷನ್ಗೆ ಹೋದ ಅಂದರೆ ಅರ್ಥ ಏನು, ಅವನ ಮಾನಸಿಕ ಒಂದು ಫ್ರೇಮ್ ಇರುತ್ತಲ್ಲ, ಅದು ಇಟ್ ಈಸ್ ನಾಟ್ ಟ್ಯಾಲಿಯಿಂಗ್ ವಿತ್ ದಿ ಅದರ್ ಪರ್ಸನ್ಸ್ ಮೈಂಡ್ ವ್ಯೂ. ಒಬ್ಬ ಮನುಷ್ಯನ ಮಾನಸಿಕ ಒಂದು ಅಳತೆ ಬೇರೆ ವ್ಯಕ್ತಿಯ ಮಾನಸಿಕ ಅಳತೆಗೆ ಸರಿ ಹೊಂದ್ತಾ ಇರೋದಿಲ್ಲ. ಹಾಗಾಗಿ ಆ ವ್ಯಕ್ತಿಗೆ ಡಿಪ್ರೆಷನ್ಗೆ ಹೋದ ಅಂತ ಹೇಳ್ತೀವಿ ನಾವು. ಇನ್ನು ಲರ್ನಿಂಗ್, ಮಕ್ಕಳು ಒಳ್ಳೆ ವಯಸ್ಸು ಬಂದಿರ್ತಾರೆ, ನೋಡೋಕ್ಕೆ ಚೆನ್ನಾಗಿರ್ತಾರೆ, ಬಿಇಗೆ ಸೇರಿಸಿರ್ತೀವಿ, ಸಾಲ ಸೋಲ ಮಾಡಿ ಎಲ್ಲ ಮಾಡಿ ಓದ್ತಾ ಇರೋದಿಲ್ಲ. ಮುಂದೆ ಕೂತ್ಕೋತಾರೆ, ಇಲ್ಲ ತುಕ್ಕಡಿಸ್ತಾ ಇರ್ತಾರೆ, ಓದೋ ಕಡೆ ಗಮನ ಇಲ್ಲ ಅಂತ ಹೇಳ್ತಾರೆ. ಪಾಪ ಎಲ್ಲ ಇದ್ದರೂ ಕೂಡ ಅವ್ರಿಗೆ ಕೂಡ ಯಾವುದೋ ಒಂದು ಡೆಫಿಷಿಯನ್ಸಿಯಿಂದ ಓದೋದು ಅರ್ಥ ಆಗ್ತಾ ಇರೋದಿಲ್ಲ, ಗ್ರಹಿಕೆ ಮಾಡೋಕ್ಕಾಗ್ತಾ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಬ್ರಹ್ಮಾಸ್ತ್ರ ಅಂತ ಏನು ಹೊಸ ಎಕ್ವಿಪ್ಮೆಂಟ್ ಹೇಳಿದ್ನಲ್ಲ, ಅದು ಸಹಾಯ ಮಾಡುತ್ತೆ ಬಂಧುಗಳೇ. ಹೇಗೆ ಅನ್ನೋದು ಅನಂತರ ಹೇಳ್ತೀನಿ, ಎಲ್ಲೆಲ್ಲಿಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಹೋಗ್ತಾ ಇದ್ದೀನಿ. ನಾನು ಇತ್ತೀಚೆಗೆ ಇದನ್ನು ಪರೀಕ್ಷಿಸಬೇಕು ಅಂತ ಹೋದಾಗ ನಾನು ಹೇಳ್ತಿದ್ದೀನಿ ಅವಲೇ, ನನ್ನ ಒಂದು ಕ್ಲಿನಿಕಲ್ಲಿ ರಿಸರ್ಚ್ ಸೆಂಟರ್ ಫಾರ್ ಸ್ಪಿರಿಚುವಲ್ ಗ್ಯಾಲಕ್ಸಿ ಅಂತ ಒಂದು ಮಾಡ್ತಾಯಿದ್ದೀನಿ. ಈ ಬ್ರಹ್ಮಾಂಡದಲ್ಲಿ ನಡೀತಿರುವಂತಹ ತೊಂದರೆಗಳು ಎಲ್ರಿಗೂ ಗೊತ್ತೇ ಇರುತ್ತೆ. ಅದರಲ್ಲಿ ಏನು ಪರಿಹಾರಗಳನ್ನು ನಾವು ಮಾಡ್ತಾಯಿದ್ದೀವಿ, ಅದು ನಿಜಾನ ಸುಳ್ಳ, ನಿಜವಾಗ್ಲೂ ಅದು ಫೇಕಾ ಅಂತ ಒಂದು ಪರೀಕ್ಷೆ ಮಾಡೋಕ್ಕೆ ನನ್ನದೇ ಅಂತಹ ಒಂದು ಮಾನದಂಡವನ್ನು ಇಟ್ಕೊಂಡು ಮಾಡ್ತಾಯಿದ್ದೀನಿ. ಅದರಲ್ಲಿನ ಪರೀಕ್ಷೆ ಮಾಡಿದಾಗ ಗೆದ್ದು ಬಂದಂತಹ ಕೆಲವೊಂದು ಟೆಸ್ಟಿಮೋನಿಯಲ್ಸ್ಗಳು ನನ್ನ ಹತ್ರ ಇದೆ, ರೆಕಾರ್ಡ್ ಮಾಡಿದ್ದೀವಿ, ಕ್ಲಿಪ್ಪಿಂಗ್ಸ್ ಇದೆ, ಅದು ಡಾಕ್ಯುಮೆಂಟೇಷನ್ ಕೂಡ ಆಗಿದೆ. ನಾನು ಕಂಡಂತಹ ಒಂದು ವ್ಯಕ್ತಿ, ಲೇಡಿ, ತುಂಬ ದಪ್ಪ ಇದ್ದಂತಹ ಒಂದು ವ್ಯಕ್ತಿಗೆ ನಮ್ಮ ಗೊತ್ತಿರುವಂತಹ ಸುಮಾರು ನಾವು ಕೆಲವೊಂದು ಮಿಲ್ಕ್ ಶೇಕ್ ಅಂತೆ ಅದು ಇದು ಸುಮಾರಿವೆ, ಅದರಿಂದ ದೇಹವನ್ನು ಕಡಿಮೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ, ಆಗಿರೋದಿಲ್ಲ,
ಫೇಲ್ಯೂರ್ ಆಗಿರುತ್ತೆ. ಅಂತಹ ಒಂದು ವ್ಯಕ್ತಿ ಈ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿ, ಔಷಧಿ ಅಲ್ಲ ಇದು, ಓನ್ಲಿ ವೈಬ್ರೇಷನಲ್ ಥೆರಪಿ. ಇದೇನು ಮಾಡುತ್ತೆ, ಒಂದು ರೀತಿಯ ವಿದ್ಯುತ್ ಕಾಂತೀಯ ಅಲೆಗಳನ್ನು ಸೃಷ್ಟಿ ಮಾಡುತ್ತೆ. ನಮ್ಮ ದೇಹದ ಪ್ರಭೆಗೆ ರೆಕಾರ್ಡ್ ಮಾಡಿಕೊಂಡು ಆ್ಯಪ್ಗೆ ಅದಕ್ಕೆ ಸರಿ ಹೊಂದಿಸಿ ಆ ಪ್ರೋಗ್ರಾಮನ್ನು ರನ್ ಮಾಡಿದಾಗ ನಮ್ಮಲ್ಲಿರುವಂತಹ ದೇಹದ ನ್ಯೂನತೆಗೆ ಅವಶ್ಯಕತೆ ಇರುವಂತಹ ಪ್ರೋಗ್ರಾಮ್ ರನ್ ಮಾಡಿದಾಗ ಆ ನ್ಯೂನ್ಯತೆ ಕಡಿಮೆ ಆಗುತ್ತೆ. ಹಿಂದೆ ಒಂದು ಎಪಿಸೋಡಲ್ಲಿ ಹೇಳಿದ್ದೆ, ನಮ್ಮ ಕೈಯಲ್ಲಿ ಕಾಲಲ್ಲಿ ಅಥವಾ ಗುಳ್ಳೆ ಅಥವಾ ಗಾಯ ಆದಾಗ ಮಾನಸಿಕ ಕಲ್ಪನೆಯಿಂದ ಮನೋಫೋರ್ಸ್ ಎನರ್ಜಿಯನ್ನು ಕ್ರಿಯೇಟ್ ಮಾಡಿಕೊಂಡು, ಹೇಗೆ ಮನೋಫೋರ್ಸ್ ಎನರ್ಜಿಯನ್ನು ಕ್ರಿಯೇಟ್ ಮಾಡೋದು, 2 ಅಂಗೈಗಳನ್ನು ಉಜ್ಜಿದಾಗ 2 ಅಂಗೈಗಳ ಮಧ್ಯದಲ್ಲಿ ಬಿಸಿ ಬಿಸಿಯಾದ ಹಬೆ ಉಂಟಾಗುತ್ತೆ. ಆ ಬಿಸಿ ಶಾಖ ಇದೆಯಲ್ಲ, ಅದೇ ರೇಖಿ ಎನರ್ಜಿ, ಅದಕ್ಕೊಂದು ಹೆಸರು ಕೊಟ್ಟಿದ್ದೀವಿ. ಅದನ್ನು ಉಂಡೆ ಮಾಡಿಕೊಂಡು ಕಾಲ್ಪನಿಕವಾಗಿ ನಮ್ಮ ಹೃದಯದ ಆಳದಲ್ಲಿ ಎಳ್ಕೋತಿದ್ದೀವಿ ಅಂತ ಕಲ್ಪನೆ ಮಾಡಿಕೊಂಡು, 2 ಕೈಗಳ ಮುಖಾಂತರ ಅದನ್ನು ಹೊರಗೆ ಕಳಿಸ್ತಾ ಇದ್ದೀನಿ ಅಂತ ಕಲ್ಪನೆ ಮಾಡಿಕೊಂಡು, ನಮ್ಮ ದೇಹದಲ್ಲಿರುವಂತಹ ತೊಂದರೆ ಇರುವಂತಹ ಭಾಗಕ್ಕೆ ಹರಿಯಿಸಿದಾಗ ಅಥವಾ ಯಾವುದೋ ಒಂದು ಘಟನೆಗೆ ಅದನ್ನು ಪ್ರವಹಿಸಿದಾಗ ಅಲ್ಲಿ ಅದಕ್ಕೆ ನಮಗೆ ಬೇಕಾದಂತಹ ರಿಸಲ್ಟ್ಗಳು ಸಿಗ್ತಾ ಇದೆ. ಆ ಕೆಲಸವನ್ನು ಈ ನಮ್ಮ ಬ್ರಹ್ಮಾಸ್ತ್ರ ಮಾಡುತ್ತೆ ಬಂಧುಗಳೇ. ನಾನು ನೋಡಿರೋ ಕೇಸಲ್ಲಿ ಒಂದು ಹುಡುಗಿ ಮುಖದ ಮೇಲೆ ಗುಳ್ಳೆಗಳಿರ್ತಾಯಿತ್ತು, ತುಂಬ ದಪ್ಪ ಇದ್ದರು. ಈ ಎಕ್ವಿಪ್ಮೆಂಟ್ ಉಪಯೋಗಿಸಿ ಮಾಡಿದಾಗ ಕೇವಲ 10-15 ದಿವಸಗಳಲ್ಲೇ ಆರೋಗ್ಯಕರವಾಗಿ ಸಣ್ಣಗಾಗಿದ್ದಾಳೆ. ಜೊತೆಗೆ ಆ ಮುಖದ ಮೇಲೆ ಮಡವೆಗಳು ಕೂಡ ಪೂರ್ತಿ ಹೊರಟು ಹೋಗಿದೆ. ಇದು ರೆಕಾರ್ಡ್ ಆಗಿದೆ ಬಂಧುಗಳೇ. ಮತ್ತೊಬ್ಬರಿಗೆ ವಿಟಮಿನ್ B12 ಡೆಫಿಷಿಯನ್ಸಿ ಇತ್ತು. ಅಂತಹ ವ್ಯಕ್ತಿಯನ್ನು ಲ್ಯಾಬಿಗೆ ಕಳಿಸಿ ಚೆಕ್ ಮಾಡಿಸಿ ಡಾಕ್ಯುಮೆಂಟೇಷನ್ ಮಾಡಿ ಈ ಎಕ್ವಿಪ್ಮೆಂಟ್ ಬ್ರಹ್ಮಾಸ್ತ್ರನ ಉಪಯೋಗಿಸಿದಾಗ ಕೇವಲ ಕೆಲವೇ ಸೆಟ್ಟಿಂಗ್ಗಳಲ್ಲಿ ಅನುಕೂಲ ಆಗಿ ಮತ್ತೆ ಟೆಸ್ಟ್ ಮಾಡಿದಾಗ ಆ B12 ನಾರ್ಮಲ್ಗೆ ಬಂದಿತ್ತು. ಇದು ಒಂದು ನಮ್ಮ ವೈದ್ಯಕೀಯ ಫೀಲ್ಡಿಗೆ ಒಂದು ಸವಾಲು ಅಂತ ನಾನು ಹೇಳ್ತೀನಿ. ಆಮೇಲೆ ಕೆಲವರಿಗೆ ದುಷ್ಟಶಕ್ತಿಗಳು, ಕೆಲವ್ರನ್ನ ಕೇಳಿರ್ತೀರ, ಎಲ್ಲ ಥರ ಟ್ರೀಟ್ಮೆಂಟ್ ಆಗಿರುತ್ತೆ. ರೇಖಿ, ಪ್ರಾಣಿಕ್ ಹೀಲಿಂಗು, ಆಲ್ಟರ್ನೇಟಿವ್ ಥೆರಪಿ, ಕಲರ್ ಥೆರಪಿ, ಒಂದಲ್ಲ ಎರಡಲ್ಲ, ಎಲ್ಲ ಮಾಡಿದ್ಮೇಲೆ ಕೂಡ ಕೊನೆಗೆ ಬಂದು ಕೇಳ್ತಾರೆ, ಗುರುಗಳೇ ಎಲ್ಲ ಆಗ್ಬಿಡ್ತು, ನಂಗೆ ಇಟ್ಕೊಳ್ಳೋಕೆ ಒಂದು ಯಂತ್ರ ಕೊಡಿ ಅಂತ. ನಾವು ಮನುಷ್ಯರನ್ನ ಮೂಢನಂಬಿಕೆಯಿಂದ ಎಷ್ಟೇ ನಾವು ಎಜುಕೇಟ್ ಮಾಡಿದ್ರು ಕೂಡ ಅವರ ಒಂದು ಆಂತರಿಕ ಪ್ರಜ್ಞೆ ಅಂತಿದೆಯಲ್ಲ, ಅದಕ್ಕಾಗಿ ಕೆಲವೊಂದು ವಿಷಯಗಳಲ್ಲಿ ನಾವು ಮೂಢನಂಬಿಕೆನ ಇಟ್ಕೊಳ್ಳೇಬೇಕು ಬಂಧುಗಳೇ. ಅದು ವಿಷಾದನೀಯ. ಯಾಕಂದರೆ ಮನುಷ್ಯನ ಮನಸ್ಸು ಅನ್ನೋದು ನಾವು ತಿಳ್ಕೊಂಡಿರೋಷ್ಟು ಸುಲಭ ಅಲ್ಲ. ಯಾಕಂದರೆ ಒಂದು ಮಿಷನ್ ಆಗಿದ್ದರೆ ಇವತ್ತು ರಿಪೇರಿ ಮಾಡಿ ಎಲ್ಲ ಸರಿ ಮಾಡಿಬಿಟ್ಟು 2 ತಿಂಗಳು 3 ತಿಂಗಳಿಗೆ ಇದಕ್ಕೆ ಸರ್ಟಿಫೈ ಮಾಡಿ ವಾರಂಟಿ ಕೊಟ್ಟು ಕಳಿಸ್ಬೋದು. ಆದರೆ ಮನುಷ್ಯ ಮನಸ್ಸು ಹಾಗಲ್ಲ. ಎಷ್ಟೋ ಜನಕ್ಕೆ ಅವರ ರಕ್ತದಿಂದ ಬಂದಂತಹ ಗುಣಗಳು, ಅವರ DNA ಬಂದಂತಹ ಗುಣಗಳು ಅಷ್ಟೇ ಅಲ್ಲ, ಅವರ ಕಾರ್ಮಿಕ್ ಕ್ರಿಯೆಗಳು, ಜನ್ಮಾಂತರ ಬಂದಂತಹ ಅನುಭವಗಳು, ಆಮೇಲೆ ಎಕ್ಸ್ಪೀರಿಯನ್ಸ್ಗಳು, ಜೊತೆಗೆ ಆ ಒಳಗಡೆ ಬಂದಿರುವಂತಹ ಒಂದು ಬಿಲೀಫ್ ಅಂತ ಹೇಳ್ತೀವಿ, ಸೆಟ್ ಆಫ್ ಬಿಲೀಫ್ಸ್, ಅದರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಅಂಥವರಿಗೆ ಆ ರೀತಿ ಕೊಟ್ಟರೆ ಮಾತ್ರ ಗುಣ ಆಗುತ್ತೆ. ಎಷ್ಟೋ ಜನಕ್ಕೆ ಆಯುರ್ವೇದಿಕ್ ಔಷಧಿ ಎಲ್ಲ ತೊಗೋತಾರೆ, ಎಲ್ಲ ಮಾಡಿಬಿಟ್ಟು ಮನೆಗೆ ಬಂದು ಒಂದು ಇಂಗ್ಲೀಷ್ ಮಾತ್ರೆ ತೊಗೊಬೋಣ, ಸ್ವಲ್ಪ ಯಾವುದಕ್ಕೂ ಇರಲಿ ಅಂತ ಹೇಳ್ತಾರೆ. ಎಲ್ಲರೂ ಸಮಾಧಾನವೇ ಆಗೋದಿಲ್ಲ. ಇನ್ನು ಕೆಲವರಿಗೆ ಏನೇ ಮಾಡೋರು ಪ್ರಾಣ ಹೋಗ್ತಾಯಿದ್ರು ಕೂಡ ಬೇರೆ ಮಾತ್ರೆಗಳು ತೊಗೊಳಕ್ಕೆ ಇಷ್ಟನೇ ಪಡೋದಿಲ್ಲ. ಇಲ್ಲ ಹೋಮಿಯೋಪತಿ, ಆಯುರ್ವೇದಿಕ್ಕೋ ಅಥವಾ ಬೇರೆ ಬೇರೆ ಆಯಾಮದ ಮೆಡಿಸಿನ್ಗಳನ್ನ ತೊಗೋತಾರೆ. ಇನ್ನು ಕೆಲವರು ಮನೆಗಳಿರ್ತಾರೆ, ತುಂಬ ಹಿರಿಯರು, ಒಂದು ದೇವರ ತೀರ್ಥ ಇರ್ಬೋದು, ಆಪರೇಷನ್ ತೊಗೊಂಡ್ಬಿಡ್ತೀನಿ, ನಾನು ಇನ್ನೇನೂ ಬೇಡ ನನಗೆ, ಅದರಲ್ಲೇ ಗುಣ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಇನ್ನು ಮತ್ತು ಕೆಲವರು ಬರೀ ಮೆಡಿಟೇಷನ್ಗಳು, ಧ್ಯಾನಗಳನ್ನೇ ಮಾಡಿಕೊಂಡು ಮಾಡ್ತಾರೆ. ಇದಕ್ಕೆಲ್ಲ ಆಧಾರ ಏನು ಅಂತಂದರೆ ಆ ಮನುಷ್ಯನ, ಆ ವ್ಯಕ್ತಿಯ ಮಾನಸಿಕ ಪರಿಕಲ್ಪನೆ. ಆ ಮನುಷ್ಯ ಯಾವುದಲ್ಲಿ ಅವನಿಗೆ ಸಮಾಧಾನ ಸಿಗುತ್ತೋ ಅದರಲ್ಲಿ ಅವನ್ನ ಗುಣ ಹೊಂದಿಸ್ಬೋದೇ ವಿನಃ ಆ ಮನುಷ್ಯನ ನಾವು ಮಾಡರ್ನ್ ಎಕ್ವಿಪ್ಮೆಂಟ್ ಇದೆ ಬಂದು ಸರಿ ಮಾಡಿಬಿಡ್ತೀವಿ ಅಂದರೆ ಸರಿ ಹೋಗಲ್ಲ ಬಂಧುಗಳೇ. ಇತ್ತೀಚೆಗೆ ನಡೆದಂತಹ ಒಂದು ಘಟನೆಯನ್ನು ನಿಮ್ಮ ಕಡೆ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. 60-65 ವರ್ಷದ ಒಂದು ಅಜ್ಜಿ ಅಂತ ಹೇಳ್ಬೋದು. ಅವರಿಗೆ ಕ್ಯಾನ್ಸರ್ 3ನೇ ಸ್ಟೇಜಲ್ಲಿತ್ತು. ಕೆಮೊಥೆರಪಿ ಆಗಿರಲಿಲ್ಲ, ಬರೀ ರೇಡಿಯೇಷನ್ ಥೆರಪಿ ಕೊಟ್ಟಿದ್ದರು. ಕೆಮೊಥೆರಪಿಗೆ ದೇಹ ಸ್ಪಂದಿಸೋದಿಲ್ಲ, ವಯಸ್ಸಾಗಿದೆ ಅಂದ್ಬಿಟ್ಟು ಸ್ವಲ್ಪ ನಿಧಾನ ಮಾಡ್ತಾಯಿದ್ರು, ಕೆಲವೊಂದು ಮಾತ್ರೆಗಳನ್ನು ಕೊಡ್ತಾಯಿದ್ರು. ನಾವೊಂದು ರಿಸರ್ಚ್ಗೋಸ್ಕರ ಪ್ರಯೋಗ ಮಾಡೋಣ ಅಂತಂದ್ಬಿಟ್ಟು, ಪಾಪ ಅವ್ರಿಗೆ ಓದೋಕ್ಕೆ ಬರೆಯೋಕ್ಕೆ ಏನೂ ಬರೋದಿಲ್ಲ, ಇರಲಿ ಅಂತಂದ್ಬಿಟ್ಟು ಅವ್ರಿಗೆ ಅವರ ಮಗನಿಗೆ ಈ ಹಾರ್ಲಿ ಯಾವುದೋ ಒಂದು ಕ್ಯಾಸೆಟ್ ಬರುತ್ತೆ ತಮಾಷೆ ಕೇಳೋವಂಥದ್ದು, ಚಾಪ್ಲಿಂದು ಆ ಒಂದು ಕ್ಯಾಸೆಟನ್ನು ದಿನ ಹಾಕೋಕ್ಕೆ ಹೇಳಿದ್ವು. ಅದರಲ್ಲಿ ಬರೀ ಮೈಮ್ ಇರುತ್ತೆ, ಯಾವುದರ ಭಾಷೆ ಇರೋದಿಲ್ಲ ಪೂರ್ತಿ, ಅದರಲ್ಲಿ ಹಾಸ್ಯ ತುಂಬಿ ತುಳುಕಾಡ್ತಿರುತ್ತೆ. ಪ್ರತಿ ಸಹ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮನೇಲೇ ಕೂತಿರ್ತಾರಲ್ಲ ಅಂತ ಹಾಕಿದಾಗ
ಆ ಮುದುಕಮ್ಮ ಅದನ್ನು ನೋಡಿ ನೋಡಿ ಚಾರ್ಲಿ ಚಾಪ್ಲಿನ್ ಬಿದ್ದು ಬಿದ್ದು ನಗ್ತಾ ಇರ್ತಾಳೆ. ಅವಳಿಗೆ ಗೊತ್ತಿಲ್ಲದೆ ಇದ್ದಂಗೆ ಮನಸ್ಸು ಆಲ್ಟ್ರ್ ಸ್ಟೇಟ್ ಆಫ್ ಮೈಂಡ್ಗೆ ಹೋಯಿತು. ಅಂದರೆ ಯಾವಾಗಲೂ ತನ್ನ ಕ್ಯಾನ್ಸರ್ ಬಗ್ಗೆ, ತನ್ನ ದೈಹಿಕ ನೋವು ಬಗ್ಗೆನೇ ಯೋಚನೆ ಮಾಡ್ತಿದ್ದಂತಹ ಆ ವ್ಯಕ್ತಿ ಕ್ಷಣಕಾಲ ಆ ಹೊರಗಿನ ಪ್ರಪಂಚದಲ್ಲಿ ಆ ವಿಡಿಯೋ ನೋಡ್ತಾ 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 ಮರಿತಾಳೆ. ಆ ಮರೆತ ಸಮಯದಲ್ಲಿ ಅವಳು ನಕ್ಕು 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 ಏನಾಗ್ತಾ ಇರುತ್ತೆ, ಅವಳ ದೇಹದಲ್ಲಿ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಆ ಪಾಸಿಟಿವ್ ಹಾರ್ಮೋನ್ಗಳು ಉತ್ಪತ್ತಿಯಾಗಿ ಆ ನೆಗೆಟಿವ್ ಹಾರ್ಮೋನ್ಗಳನ್ನು ಬೆಳೆಯೋದನ್ನು ಸ್ಟಾಪ್ ಮಾಡುತ್ತೆ. ಬಂಧುಗಳೇ, ಕೇವಲ 7 ತಿಂಗಳಲ್ಲಿ ಮತ್ತೆ ಪರೀಕ್ಷೆ ಮಾಡಿದಾಗ ಆ ಮುದುಕಿಯ ಆ ಕ್ಯಾನ್ಸರ್ ಅಣುಗಳು ಕೂಡ ಪೂರ್ಣವಾಗಿ ನಿರ್ನಾಮ ಆಗಿಬಿಟ್ಟಿದ್ದು ಪೂರ್ತಿ. ನಮಗೆ ಆಶ್ಚರ್ಯ ಆಯಿತು. ಕೇಳ್ಬೋದು, ಕೆಲವರು ನೆಗೆಟಿವ್ ಮಾತಾಡೋರು ಇರ್ತಾರೆ, ಅವರೊಬ್ಬರು ಗುಣ ಆಯಿತು ಅಂತಂದರೆ ಅಟ್ಲೀಸ್ಟ್ ಒಬ್ರಿಗಾರು ಗುಣ ಆಯಿತು ಅಂತ ಯೋಚನೆ ಮಾಡೋದಿಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ಹಾಗಾದರೆ ಎಲ್ಲ ಕ್ಯಾನ್ಸರ್ ಪೇಷಂಟ್ನು ಕೂಡ ನಿಮಗೆ ಕಳಿಸ್ಬಿಡ್ತೀವಿ, ಎಲ್ಲರಿಗೂ ಕ್ಯಾಸೆಟ್ ಹಾಕಿ ಎಲ್ಲರನ್ನೂ ಟ್ರೀಟ್ ಮಾಡಿ. ಅಲ್ಲ, ಪ್ರತಿಯೊಂದು ಕಾಯಿಲೆಗೆ ಕೂಡ ಒಂದು ಕಾರ್ಮಿಕ ಸಿದ್ಧಾಂತ ಅಂತಿರುತ್ತೆ. ನಿಮಗೆ ಕಳೆಯುವ ಸಮಯ ಕೂಡ ಬಂದಿರಬೇಕು, ಜೊತೆಗೆ ಇದು ಪ್ರಯೋಗ ನಿಮಗೆ ರೀಚ್ ಆಗೋ ಥರನೂ ಇರಬೇಕು. ಹಾಗಿದ್ದಾಗ ಮಾತ್ರ ಇವೆಲ್ಲ ಪರಿಹಾರ ಕಾಣುತ್ತೆ ವಿನಃ ಬರೀ ಮನುಷ್ಯ ಪ್ರಯತ್ನ ಒಂದೇ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ಡಾಕ್ಟರ್ ಕ್ಯಾನ್ ಆಪರೇಟ್, ಡಿವೈನ್ ಕ್ಯಾನ್ ಹೀಲ್. ಯಾವುದೇ ಇರಲಿ, ಒಂದು ಚರಾಚರ ವಸ್ತುಗಳು ಕೂಡ ಮೂವ್ ಆಗಬೇಕಾದ್ರೂ ಕೂಡ ಆ ಡಿವೈನ್ ಎನರ್ಜಿ ಇಲ್ಲದೆ ಹೋದರೆ ಏನೂ ಮಾಡೋಕ್ಕಾಗಲ್ಲ. ಇತ್ತೀಚಿನ ದಿನದಲ್ಲಿ ಕೂಡ ಇಸ್ರೋಯಿಂದ ಚಂದ್ರಲೋಕಕ್ಕೆ ಪ್ರಯಾಣ ಮಾಡಿದಂತಹ ರಾಕೆಟ್ ಸಕ್ಸಸ್ ಆದಾಗ ಅಲ್ಲಿಯ ವಿಜ್ಞಾನಿಗಳು ಕೂಡ ತಮಗೆ ಇಷ್ಟವಾದ ದೇವತೆಗಳನ್ನು ಹೋಗಿ ಪೂಜೆ ಮಾಡಿ ಬರ್ತಾರೆ. ಅಂತಹ ವಿಜ್ಞಾನಿಗಳ ಬಾಯಲ್ಲೂ ಕೂಡ ಏನು ಬರುತ್ತೆ ಅಂತಂದರೆ ಎಲ್ಲ ದೇವರ ಕೃಪೆ. ಇಲ್ಲಿ ನಾವು ಮನುಷ್ಯರು ಏನು ಮಾಡ್ತಾಯಿದ್ದೀವಿ, ನಮ್ಮ ಒಂದು ರಾಜಕೀಯಕ್ಕಾಗಿ, ನಮ್ಮ ವೈಯಕ್ತಿಕ ದ್ವೇಷಗಳಿಗಾಗಿ ಗುಂಪುಗಾರಿಕೆಗಳನ್ನು ಮಾಡಿಕೊಂಡು ಆ ದೇವರು ಈ ದೇವರು ಅಂತಂದ್ಬಿಟ್ಟು ರಿಯಲ್ ಫ್ರ್ಯಾಗ್ರೆನ್ಸ್ ಆಫ್ ದಿ ದೇವರು ಏನು ಕಾಸ್ಮಿಕ್ ಎನರ್ಜಿ ಇದೆಯಲ್ಲ ಆ ಶಕ್ತಿಯನ್ನು ಮರಿತಾ ಇದ್ದೀವಿ ಬಂಧುಗಳೇ. ಕರೆ ಮನುಷ್ಯನೇ ಅಂತಿಮ ಆಗಿಬಿಟ್ಟಿದ್ದರೆ ಪ್ರಪಂಚದಲ್ಲಿ ನಾವು ಏನೇನೋ ಮಾಡಿಬಿಡ್ಬೋದಾಗಿತ್ತು. ಆದರೆ ಏನೇ ಆದರೂ ಕೂಡ ನಾವು ಕೆಲಸ ಮಾಡ್ಬೋದು, ಎಫರ್ಟ್ಗಳನ್ನು ಹಾಕ್ಬೋದು, ಸಾಧನೆಗಳನ್ನು ಮಾಡ್ಬೋದು. ಅಂತಿಮವಾಗಿ ಅದರ ಫಲ ಕಾಣಬೇಕು ಅಂತಂದರೆ ಆ ಡಿವೈನ್ ಎನರ್ಜಿಯಿಂದ ಮಾತ್ರ. ಡಿವೈನ್ ಎನರ್ಜಿ ಇಂಟರ್ವೆನ್ಷನ್ ಇಲ್ಲೇ ಹೋದರೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಬ್ರಹ್ಮಾಸ್ತ್ರ ಆ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಬಂಧುಗಳೇ. ಇದು ಆಗಿರೋದು ಒಬ್ಬ ಟಿಬೇಟಿಯನ್ ಮಾಂಕ್ ಜರ್ಮನಿನಲ್ಲಿದ್ಕೊಂಡು ಮೆಡಿಟೇಷನ್ ಮಾಡಿ ಹಿಮಾಲಯದಲ್ಲಿ ಸಾಧನೆಗಳನ್ನು ಮಾಡಿ ಅದರ ಒಂದು ಸೂಕ್ಷ್ಮ ಹೊಳವನ್ನು ಕಂಡುಹಿಡ್ಕೊಂಡು ಇದರಲ್ಲಿ ಈ ಶಕ್ತಿ ಇದೆ, ಈ ಶಕ್ತಿಯನ್ನು 10 ಜನಕ್ಕೆ ಹಂಚಬೇಕು ಅಂತ ತೀರ್ಮಾನ ಮಾಡಿಕೊಂಡು ಈ ಬ್ರಹ್ಮಾಸ್ತ್ರವನ್ನು ತಯಾರು ಮಾಡಿದ್ದಾನೆ. ಬಹುಶಃ ಇದೇ ಅನಿಸುತ್ತೆ ಸತ್ಯಯುಗದ ಪ್ರಾರಂಭ ಅಂತ ನಾವು ಕಲ್ಪನೆ ಮಾಡ್ಕೋಬೋದು. ಯಾಕೆಂದರೆ ಒಂದು ಕಾಲದಲ್ಲಿ ಕಲ್ಪನೆಗಳನ್ನು ಮಾಡ್ಕೋತಾ ಇದ್ವು. ನಿಮ್ಗೆ ಗೊತ್ತಿದೆ, ಎಷ್ಟೋ ಅನಿಮೇಷನ್ಗಳನ್ನು ನಾವು ನೋಡಿದಾಗ ಏನಾಗುತ್ತೆ, ಅನಿಮೇಷನ್ಗಳಲ್ಲಿ ಒಬ್ಬ ಹಕ್ಕಿ ಇರುವಂತಹ ಮಾನವ ರೆಕ್ಕೆ ಕಟ್ಕೊಂಡು ಹಕ್ಕಿ ಥರ ಹಾರೋಗ್ತಾ ಇರ್ತಾನೆ, ಆಕಾಶದಲ್ಲಿ ಮೇಲಿಂದ ಡೈವ್ ಮಾಡ್ತಾನೆ, ಬರೀ ನೋಡ್ತಾ ಇದ್ವು. ಈಗ ಅದರ ಪರಿಕಲ್ಪನೆ ವಿಮಾನ ಎಲ್ಲ ಬಂದ್ಬಿಡ್ತು. ಹಾಗೆ ಹಿಂದೆ ಒಂದು ಕಾಲದಲ್ಲಿ ಬರೀ ಅನಿಮೇಷನ್ ಆಗಿದ್ದಂತಹ ಚಿತ್ರಗಳು ನಮಗೆ ಈಗ ವೈಜ್ಞಾನಿಕವಾಗಿ ನಿಜ ಆಗ್ತಾ ಇದೆ. ಒಂದು ಕಾಲದಲ್ಲಿ ಬೇರೆ ಲೋಕದಿಂದ ಯಾವುದೋ ಮಾನವ ಬಂದ ಅಂತ ಬರೀ ಕಲ್ಪನೆ ಅನಿಮೇಷನಲ್ಲಿ ನಾವು ನೋಡ್ತಾ ಇದ್ವು. ಅದು ಎಲ್ಲಿಂದ ಬಂತೋ ಹೇಗೆ ಬಂತೋ ಆ ಡಿವೈನಿಗೆ ಗೊತ್ತು. ಆದರೆ ಇವತ್ತು ಬೇರೆ ಲೋಕದಿಂದ ಮಾನವ ಯಾರೋ ನಾವು ನೋಡ್ತಾ ಇದ್ದೀವಿ. ಇವಾಗೆಲ್ಲ ಬೇರೆ ಲೋಕದಿಂದ ಬಂದ ಮಾನವ ಅಂತ ನಾವು ಹೇಳ್ತಾ ಇದ್ದೀವಿ, ನಾವು ಏಲಿಯನ್ಸ್ ಅಂತಂದ್ಬಿಟ್ಟು. ನಿಜ ಆಗ್ತಾಯಿದೆ, ಪ್ರೂವ್ ಆಗ್ತಾಯಿದೆ. ಈಗ ನಾಸಾದವ್ರು ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ. ಈಗ ಬ್ರಹ್ಮಾಂಡ ಅಂದರೆ ಬರೀ ಇಷ್ಟೇ ಅಲ್ಲ, ಗ್ಯಾಲಾಕ್ಸಿನಲ್ಲಿ ಒಂದು ಬ್ಲ್ಯಾಕ್ ಹೋಲ್ ಅಂತ ಇದೆ. ಆ ಬ್ಲ್ಯಾಕ್ ಹೋಲ್ ಒಳಗಡೆ ಎಂಟರ್ ಆಗೋದು ಮಾತ್ರ ಗೊತ್ತಿತ್ತು ನಮಗೆ. ನಕ್ಷತ್ರ ಪುಂಜಗಳನ್ನೇ ತನ್ನ ಸ್ವಾಹ ಮಾಡುತ್ತೆ. ಆದರೆ ಎಕ್ಸಿಟ್ ಪಾಯಿಂಟ್ ಅಂತ ಇನ್ನೊಂದಿದೆ. ಆ ಪಾಯಿಂಟಿಂದ ಹೊರಗಡೆ ಹೋದಾಗ ಇದೇ ಥರ ಬ್ರಹ್ಮಾಂಡಗಳು ಹಲವು ಬ್ರಹ್ಮಾಂಡಗಳಿವೆ. ಕಲ್ಪನೆನೇ ಮೈ ರೋಮಾಂಚನ ಮಾಡುತ್ತೆ ಅಲ್ವಾ. ಆದರೆ ಇದಕ್ಕೆಲ್ಲ ನಮ್ಮ ಪುರಾಣ ಪುಣ್ಯಕಥೆಗಳಲ್ಲಿ ಆಧಾರ ಇದೆ. ಇಷ್ಟು ದಿವಸ ಅದು ಬರೀ ಅನಿಮೇಷನ್, ಕಲ್ಪನೆ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಇದ್ವು. ಆದರೆ ವೈಜ್ಞಾನಿಕವಾಗಿ ಅನ್ವೇಷಣೆ ಮಾಡ್ತಾ ಹೋದಾಗ ಇದರಲ್ಲಿರುವಂಥ ಸತ್ಯದ ಬೆಳಕು ಹೊರಗೆ ಬರ್ತಾ ಇದೆ ಬಂಧುಗಳೇ. ಇನ್ನೊಂದು, ಈ ಬ್ರಹ್ಮಾಸ್ತ್ರದಿಂದ ವಾಸ್ತು. ನಾವು ಎಷ್ಟೋ ಟ್ರೀಟ್ಮೆಂಟ್ಗಳನ್ನು ಮಾಡ್ತೀವಿ, ಎಲ್ಲ ಕೈ ಬಿಟ್ಟಾಗ ಮನೆ ವಾಸ್ತುನೇ ಸರಿ ಇಲ್ಲ ಅಂತ ಕಾಣುತ್ತೆ. ಭೂಮಿಯ ಒಳಗಡೆ ಯಾವುದೋ ಒಂದು ಕೆಟ್ಟ ವಿಷಯಗಳಿರ್ಬೋದು, ಕೆಟ್ಟ ವಸ್ತುಗಳಿರ್ಬೋದು, ಅಥವಾ ಯಾವುದಾದ್ರು ವಾಮಾಚಾರದ ಮುಖಾಂತರ ಪ್ರಯೋಗಗಳನ್ನು ಮಾಡಿರ್ಬೋದು ಅಂತ ಹೇಳ್ತೀವಿ. ಸೈಂಟಿಫಿಕ್ ಆದರೆ ಏನು ಮಾಡ್ತೀವಿ ನಾವು, ಭೂಶಾಸ್ತ್ರದ ಪ್ರಕಾರ ಒಂದು ರೀತಿ ಬಯೋಮ್ಯಾಗ್ನೆಟಿಕ್ ಎನರ್ಜಿ ಭೂಮಿಯೊಳಗೆ ಪ್ರವಹಿಸ್ತಾ ಇರುತ್ತೆ. ಜಿಯೋ ಮ್ಯಾಗ್ನೆಟಿಕ್
ಫೀಲ್ಡ್ ಅಂತಂದ್ಬಿಟ್ಟು ಅದರ ತೊಂದರೆಯಿಂದ ವಾಸ್ತು ತೊಂದರೆ ಆಗ್ತಾ ಇದೆಯೇನೋ ಅಂತ ಅಂದ್ಕೊಂಡ್ಬಿಟ್ಟು ನಾವು ಅದನ್ನು ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ. ದುಷ್ಟಶಕ್ತಿಗಳ ಎನರ್ಜಿ ಅದನ್ನು ಕೂಡ ಈ ವಾಸ್ತು ಸರಿ ಮಾಡ್ತಾ ಹೋಗುತ್ತೆ. ಇತ್ತೀಚೆಗೆ ಒಬ್ಬ ತಾಯಿ ಮಗಳು ರಾಜಸ್ಥಾನದಲ್ಲಿರ್ತಾರೆ. ಆ ತಾಯಿ ಮಗಳು ಕೂಡ ಅವಳು ತಿಂಡಿ ತಿಂದ್ಬಿಟ್ಟು ರೂಮ್ಗೆ ಹೋಗ್ಬಿಟ್ರೆ ಬಾಲ್ ಹಾಕೊಂಡ್ಬಿಡ್ತಿರ್ತಾಳೆ, ಈಚೆ ಬರ್ತಾನೆ ಇರೋದಿಲ್ಲ. ಅವಳಿಗೆ ಈ ಬ್ರಹ್ಮಾಸ್ತ್ರ ಅನ್ನೋ ಎಕ್ವಿಪ್ಮೆಂಟ್ ಕೊಟ್ಟಾಗ 100% ಕ್ಲಿಯರಾಗಿ ಅವತ್ತು ಚೆನ್ನಾಗಿದ್ದಾಳೆ ಬಂಧುಗಳೇ. ಆಮೇಲೆ ರಾಜಗೋಪಾಲ್ ಅಂತ ಹೆಸರು ಕೂಡ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ನಮ್ಮದು ರೆಕಾರ್ಡ್ ಇದೆ, ಡಾಕ್ಯುಮೆಂಟ್ ಇದೆ. ಬೆಂಗಳೂರಿನ ಒಬ್ಬ ಡಯಾಬಿಟಿಕ್ ಪೇಷೆಂಟ್. ಆ ವ್ಯಕ್ತಿ ಎಲ್ಲ ರೀತಿಯ ತುಂಬ ಎಜುಕೇಟೆಡ್ ಪರ್ಸನ್ನು, ಎಲ್ಲ ರೀತಿಯ ಪ್ರಯೋಗಗಳನ್ನು ಮಾಡಿ ಡಯಟ್ಸ್ ಗೇಟ್ಸ್ ಎಲ್ಲ ಮಾಡಿ ಎಲ್ಲ ಔಷಧಿಗಳನ್ನು ಮಾಡಿ ಡಯಾಬಿಟಿಕ್ ಕಡಿಮೆ ಆಗದೇ ಇದ್ದಂತಹ ವ್ಯಕ್ತಿ ಅವರು ಏನು ಮಾಡ್ತಾರೆ, ಈ ಎಕ್ವಿಪ್ಮೆಂಟ್ ತೊಗೊಂಡ್ಮೇಲೆ ಡಯಾಬಿಟಿಕ್ ಕಂಪ್ಲೀಟ್ ರಿವರ್ಸ್ ಆಗಿ ಅವರ ಇಂಜೆಕ್ಷನ್ ಏನು ತೊಗೋತಾ ಇದ್ರು ಅದರಿಂದ ಅರ್ಧ ಮಾತ್ರೆಗೆ ಬಂದು ಎಳೆದಿದ್ದಾರೆ. ಆ್ಯಂಡ್ ಇಟ್ ಇಸ್ ಎಗೈನ್ ಚಾಲೆಂಜ್ ಟು ಅವರ್ ನ್ಯೂ ಮಾಡರ್ನ್ ಫೀಲ್ಡ್. ಆಮೇಲೆ ಚೆನ್ನೈಯಲ್ಲಿರುವಂತಹ ಒಂದು ಪ್ರಖ್ಯಾತ ರೇಖಿ ವೈದ್ಯ ಅವರ ತಾಯಿಗೆ ಏನೋ ಒಂದು ತೊಂದರೆ ಇರುತ್ತೆ. ಅದನ್ನು ಈ ಎಕ್ವಿಪ್ಮೆಂಟ್ ಯೂಸ್ ಮಾಡಿದಾಗ ಕೇವಲ 20 ನಿಮಿಷಗಳಲ್ಲಿ ಆ ತಾಯಿ ಗುಣ ಹೊಂದಿದ್ದಾರೆ. ಮೈಗ್ರೇನ್ ಹೆಡ್ಏಕ್, ರಿಲೇಷನ್ ಪ್ರಾಬ್ಲಮ್, ಜಿಯೋಮ್ಯಾಗ್ನೆಟಿಕ್ ಸ್ಟ್ರೆಸ್, ಕರ್ಮ ಸಿದ್ಧಾಂತ ಆ್ಯಂಡ್ ಎಫೆಕ್ಟ್ ಆನ್ ಅನಿಮಲ್ಸ್. ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಪ್ರಾಣಿ ಇರುತ್ತೆ, ಅದರಿಂದ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಏನು ಪರಿಣಾಮ ಬೀರ್ತಾ ಇರುತ್ತೆ, ನಮಗೆ ಗೊತ್ತೇ ಇರಲಿಲ್ಲ ಇವೆಲ್ಲ ಆಗುತ್ತಾ ಅಂತಂದ್ಬಿಟ್ಟು ಈ ಎಕ್ವಿಪ್ಮೆಂಟು ಅದನ್ನು ಡಯಾಗ್ನೋಸ್ ಮಾಡಿ ತೋರಿಸುತ್ತೆ, ಪರಿಹಾರ ತೋರಿಸುತ್ತೆ, ಕ್ಲಿಯರ್ ಕೂಡ ಮಾಡುತ್ತೆ. ಸರೌಂಡಿಂಗ್ಸ್, ನಿಮ್ಮ ವಾತಾವರಣದ ಸುತ್ತಲೂ ಕೂಡ ಯಾವುದಾದ್ರು ನಜರ್, ಬ್ಲ್ಯಾಕ್ ಮ್ಯಾಜಿಕ್ ಅದರಿಂದ ಏನಾದ್ರು ನಿಮಗೆ ತೊಂದರೆ ಆಗ್ತಾಯಿದ್ರೆ ಅದನ್ನು ಕ್ಲೆನ್ಸ್ ಮಾಡುತ್ತೆ. ಬ್ಯಾಕ್ ಪೈನ್, ಲೆಗ್ ಪೈನ್, ಒಬ್ಬ ತಮಿಳುನಾಡಿನ ಪ್ರಖ್ಯಾತ ರೇಖಿ ವೈದ್ಯ, ತುಂಬ ಸೀನಿಯರ್ ಡಾಕ್ಟರ್ ಅವರೇ ಕೂಡ ಈ ಎಕ್ವಿಪ್ಮೆಂಟ್ ತೊಗೊಂಡು ತಮ್ಮ ಮೇಲೆ ತಾವೇ ಪ್ರಯೋಗ ಮಾಡಿಕೊಂಡು ಸರ್ಟಿಫೈ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಂತ. ಸೆಲ್ಯುಲಾರ್ ಥೆರಪಿ, ಕ್ಯಾನ್ಸರ್ ಪೇಷಂಟ್ ಮೇಲೆ ಕೂಡ ಇದು ಮಾಡಿದಾಗ ಒಂದೊಂದು ಸೆಲ್ಗಳ ಮೇಲೆ ಕೂಡ ಇದು ವರ್ಕ್ ಆಗ್ತಾಯಿದೆ. ಕಾರಣ ಇಷ್ಟೇ, ದಿಸ್ ಇಸ್ ವರ್ಕಿಂಗ್ ಆನ್ ದಿ ವೈಬ್ರೇಷನ್ ಅಂತ ಹೇಳ್ತೀವಿ. ವಿಶ್ವ ತರಂಗಗಳನ್ನು ವಿದ್ಯುತ್ ಕಾಂತೀಯ ಶಕ್ತಿಯಾಗಿ ಪರಿವರ್ತಿಸೋ ಒಂದು ಟೆಕ್ನಿಕ್ಕನ್ನು ಇದರಲ್ಲಿ ಬಳಸಿರೋದ್ರಿಂದ ಅದು ಉಪಯೋಗ ಆಗ್ತಾಯಿದೆ. ಹಾರ್ಟ್ ಟ್ರೀಟ್ಮೆಂಟ್, ಇತ್ತೀಚೆಗೆ ಒಬ್ಬ ಮಗು ಹಾರ್ಟಲ್ಲಿ 2 ಹೋಲ್ಗಳಾಗಿರುತ್ತೆ, ನೋಡೋಣ ಆಗುತ್ತೋ ಇಲ್ಲೋ ಅಂತ ಇದನ್ನು ಟ್ರೀಟ್ ಮಾಡಿದಾಗ ಆಪ್ರೇಷನ್ ಮಾಡೋ ಸಮಯದಲ್ಲಿ ಅವ್ರಿಗೆ ಹೋಲ್ ಕಾಣಿಸ್ತಾನೇ ಇಲ್ಲ. ಡಾಕ್ಟ್ರಿಗೆ ಅವ್ರಿಗೆ ಆಶ್ಚರ್ಯ ಆಯಿತು, ಏನಾಯಿತು ಇಲ್ಲಿ ಈ ಥರ ಇತ್ತಲ್ಲ ಅಂತ ಅವ್ರು ಕೇಳಿದಾಗ ಅವ್ರು ಹೇಳ್ತಾರೆ, ಈ ಎಕ್ವಿಪ್ಮೆಂಟ್ನ ಯೂಸ್ ಮಾಡಿ ನಾವು ಮಾಡಿದ್ವು ಅಂತಂದ್ಬಿಟ್ಟು. ಏನದು ಎಕ್ವಿಪ್ಮೆಂಟ್? ಆ ಎಕ್ವಿಪ್ಮೆಂಟು ಹೀಲಿ ಅಂತಂದ್ಬಿಟ್ಟು. ನಾನು ಅದಕ್ಕೆ ಆಥರೈಸ್ಡ್ ಪರ್ಸನ್ ಆ್ಯಕ್ಚುಲಿ. ನಿಮಗೆ ಯಾರು ಇಷ್ಟ ಆಯಿತು ಅಂತಂದರೆ ನನ್ನ ಫೋನು 9686693138 ಇಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ನಿಮಗೆ ಅದರ ಬಗ್ಗೆ ಏನೇ ಡೀಟೇಲ್ಸ್ ಬೇಕಾದ್ರೂ ಕೊಡ್ತೀನಿ. ಅಷ್ಟೇ ಅಲ್ಲದೆ ಆ ಎಕ್ವಿಪ್ಮೆಂಟ್ ನಿಮಗೆ ಸಿಗೋ ಹಾಗೆ ಕೂಡ ಮಾಡ್ತೀನಿ. ಇದರಲ್ಲಿ ಒಂದು ವಿಶೇಷವಾದ ಸಂಗತಿಯನ್ನು ನಿಮ್ಗೆ ಹೇಳಬೇಕು ಅಂತಂದರೆ, ಯಾರೂ ಕೂಡ ಆ ಎಕ್ವಿಪ್ಮೆಂಟ್ ನೋಡಬೇಕು ಅಥವಾ ಬಂದು ನಿಮ್ಮ ಹತ್ರ ಟ್ರೀಟ್ ಮಾಡಿಸ್ಕೋಬೇಕು ಅಂತ ದಯವಿಟ್ಟು ಬರಬೇಡಿ. ಕಾರಣ ಈ ಒಂದು ಎಕ್ವಿಪ್ಮೆಂಟಿಂದ ನೀವು ಉಪಯೋಗಿಸ್ಕೊಂಡಾಗ ಮನೆಯಲ್ಲಿ ನೀವೇ ಮಾಡ್ಕೋಬೋದು, ನಿಮ್ಮ ಫ್ಯಾಮಿಲಿಗೆ ಒಂದು ವರದಾನ. ಹಾಗಾಗಿ ನಾವು ಬಂದ ಪೇಷಂಟ್ಗಳಿಗೆ ಅದನ್ನು ಮಾಡ್ತಾ ಕೂರೋಕ್ಕೆ ಸಮಯ ಇರೋದಿಲ್ಲ. ಒಬ್ಬೊಬ್ರಿಗೆ ಏನಾಗುತ್ತೆ, ದಿನ ಒಂದು 7 ದಿವಸಗಳ ಕಾಲ 1 hour 2 hours ಈ ಎಕ್ವಿಪ್ಮೆಂಟ್ನ ಪ್ರೋಗ್ರಾಮ್ ರನ್ ಮಾಡಬೇಕು ಅಂತ ಬಂದಿರುತ್ತೆ. ನೀವು ಬಂದಾಗ ಕ್ಲಿನಿಕಲ್ಲಿ 10 ಜನ ಬಂದು ಕೂತ್ರೆ ನಾನು ನಿಮ್ಮನ್ನು ಕಾಯ್ತಾ ಕೂತ್ಕೋಬೇಕಾಗತ್ತೆ. ಹಾಗಾಗಿ ಆ ಒಂದು ಸೌಲಭ್ಯ ಇರೋದಿಲ್ಲ. ಆದರೆ ಅದರ ವಿಷಯವನ್ನು ಗ್ರಹಿಸಿಕೊಂಡು ನಿಮ್ಮ ಮನೆಗಳಲ್ಲೇ ನೀವೇ ಅದನ್ನು ಇಟ್ಕೊಂಡಾಗ ನೀವು, ನಿಮ್ಮ ಕುಟುಂಬದವರು, ನಿಮ್ಮ ಸುತ್ತಮುತ್ತಲಿನ ಜನಗಳಿಗೆ ನೀವೇ ಟ್ರೀಟ್ ಮಾಡ್ಬೋದು ಬಂಧುಗಳೇ. ಇನ್ನು ಕೇಳ್ಬೋದು, ಅದಕ್ಕೆ ಲೈಫ್ ವಾರಂಟಿ ಇದೆಯಾ ಅಂತ. ಇದು ಲೈಫ್ ವಾರಂಟಿ. ನೀವು ಎಷ್ಟು ಜೀವನ ಪರ್ಯಂತ ಇದನ್ನು ಉಪಯೋಗಿಸ್ತಾ ಇರ್ಬೋದು. ಇದು ವೈಬ್ರೇಷನ್ ಥೆರಪಿ, ಇದರಿಂದ ಆ ಎಕ್ವಿಪ್ಮೆಂಟ್ ಹಾಳಾಗೋದು ಕೂಡ ಇಲ್ಲ. ಹಾಗೆ ಅದು ಅಪ್ಡೇಟ್ ಕೂಡ ಆಗ್ತಾ ಇರುತ್ತೆ. ಅದು ಕಾಸ್ಟ್ ಬಂದುಬಿಟ್ಟು 2 lakhs ಪ್ಲಸ್ 2-3 ಲಕ್ಷಗಳ ಮೇಲೆ ಹೋಗ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಅದರ ತುಂಬ ಡಿಮ್ಯಾಂಡ್ ನೋಡಿ ರೇಟ್ ಇನ್ನೂ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಯಾರು ತಗೋತಾರೋ ಅವರಿಗೆ 35% ಡಿಸ್ಕೌಂಟ್ ಕೂಡ ಇದೆ ಅಂತ ಹೇಳ್ತಾರೆ ಕಂಪನಿಯವರು. ಅಷ್ಟೇ ಅಲ್ಲ, ಇದರಲ್ಲಿ ಕೆಲವೊಂದು ಪ್ಲ್ಯಾನ್ಗಳು ಕೂಡ ಕೊಡ್ತಾ ಇದ್ದಾರೆ, ಫೈನಾನ್ಷಿಯಲ್ ಪ್ಲ್ಯಾನ್ಗಳನ್ನು. ಯಾರು ಇದನ್ನು ಬೇರೆಯವರಿಗೆ ತೊಗೊಳ್ಳೋಕ್ಕೆ ಪ್ರೋತ್ಸಾಹಿಸ್ತಾರೆ ಅಥವಾ ರೆಫರೆನ್ಸ್ ಕೊಡ್ತಾರೆ, ಅವರು ತೊಗೊಂಡಾಗ ಇವರಿಗೆ ಅಲ್ಲಿ ಆ ಕಂಪನಿಯಿಂದ ಬೋನಸ್ ಅಂತ ಕೂಡ ಕೊಡ್ತಾರೆ. ಆದರೆ ಇದು ಚೈನ್ ಲಿಂಕ್ ಪ್ರೋಗ್ರಾಮ್ ಅಲ್ಲ. ಕೇವಲ ಇವು ವಿದ್ಯುತ್ ತರಂಗದ ವಿಷಯಗಳನ್ನು ವಿಶ್ವದಾದ್ಯಂತ ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ. ಹಾಗಾಗಿ ಯಾರಿಗೆ ಇದರ ಬಗ್ಗೆ ಆಸಕ್ತಿ ಇದೆ ಅದನ್ನು ಮಾಡಿ. ನನ್ನ ಹತ್ರ ಕಂಪ್ಲೀಟ್ ಇದ್ದ ಲಿಸ್ಟೇ ಇದೆ,
ಚಕ್ರಗಳ ಸಮತೋಲನ, ಹಲವು ಜನ್ಮಾಂತರಗಳ ಅಡೆತಡೆ, ನ್ಯೂಟ್ರಿಷನ್ ಕೊರತೆ, ದೇಹದ ಅನೇಕ ನ್ಯೂನತೆಗಳ ನಿವಾರಣೆ, ವಾಸ್ತು ಸರಿಪಡೆಯುವಿಕೆ, ಬುದ್ಧಿಮಾಂದ್ಯತೆ, ನೋವು ನಿವಾರಣೆ, ಚರ್ಮದ ಕಾಂತಿಗಳ ಸುಧಾರಣೆ, ಔಷಧವಿಲ್ಲದೆ ಗುಣಪಡಿಸುವಿಕೆ, ಶುಗರ್, ಕಿಡ್ನಿ ಸ್ಟ್ರೋಕ್, ಮಾನಸಿಕ ಅಸ್ವಸ್ಥತೆ, ಇನ್ನೇನು ಬೇಕು ನಿಮಗೆ, ಪ್ರತಿಯೊಂದನ್ನು ಕೂಡ ಗುಣಪಡಿಸ್ಕೋಬೋದು. ಹಾಗೆ ಇನ್ಸ್ಪಿರೇಷನ್ ಬೇಕು ಅಂದಾಗ ಅದಕ್ಕೆ ಒಂದು ಪ್ರೋಗ್ರಾಮ್ ಇದೆ, ರನ್ ಮಾಡ್ಬೋದು. ಬಹಳ ಸುಲಭ. ನೀವೊಂದು ಫೋನನ್ನು ಆಪ್ರೇಟ್ ಮಾಡೋಕ್ಕೆ ಬಂದರೆ ಸಾಕು, ನಿಮಗೆ ಆರಾಮಕ್ಕೆ ಅದನ್ನು ಕನೆಕ್ಟ್ ಮಾಡಿಕೊಂಡು ಮಾಡ್ಬೋದು ಬಂಧುಗಳೇ. ಯಾವಾಗಲೂ ಯೋಚನೆ ಮಾಡ್ತಾನೆ ಸಮಯವನ್ನು ಕಳೆಬೇಡಿ. ನಿಮ್ಮ ಜೀವನದಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಕೆಲಸಕ್ಕೆ ಬಾರದ ವಿಷಯಗಳ ಮೇಲೆ ಹಾಕಿ ನೀವು ಹಣ ಹಾಳು ಮಾಡ್ಕೊಂಡಿದ್ದೀರ. ಆದರೆ ಇದರಲ್ಲಿ ನಿಮಗೆ ವೈಯಕ್ತಿಕವಾಗಿ ನಿಮ್ಮ ಜ್ಞಾನ ಅಭಿವೃದ್ಧಿ ಕೂಡ ಆಗುತ್ತೆ, ಲೇಟೆಸ್ಟ್ ಟೆಕ್ನಾಲಜಿಯನ್ನು ನೀವು ಅಪ್ಲೈ ಮಾಡ್ಕೊಂಡಂಗೂ ಆಗುತ್ತೆ, ಆಮೇಲೆ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಹಾಗಾಗಿ ನಿಮ್ಮ ಕೇವಲ 2-2.5 ಲಕ್ಷಗಳಲ್ಲಿ ಸಿಗುವಂತಹ ಈ ಎಕ್ವಿಪ್ಮೆಂಟ್ಗಳನ್ನು ನೀವು ಪರ್ಚೇಸ್ ಮಾಡಿ. ಅದರಲ್ಲೂ ಕೂಡ ಲೋಯರ್ ಎಂಡ್ ಮಾಡಲ್ಗಳಿವೆ, 75-80 ಸಾವಿರಗಳು. ಅದರಲ್ಲಿ ಪ್ರೋಗ್ರಾಮ್ಗಳು ಕಡಿಮೆ ಇರುತ್ತೆ. ಅದೇ ಸಾಕು ಅಂದರೆ ನೀವು ಅದಕ್ಕೆ ಆಪ್ ಮಾಡ್ಕೋಬೋದು. ನೀವು ಫೋನ್ ಮಾಡಿದಾಗ ತಿರ್ಗಾ ಹೇಳ್ತೀನಿ ನಂಬರ್ ನಿಮಗೆ 9686693138. ಇದು ನಾನು ಬೆಂಗಳೂರಿನಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್, ಬಸವೇಶ್ವರ ನಗರ, ಇಲ್ಲಿಯ ಫೋನ್ ನಂಬರ್. ಫೋನ್ ಮಾಡಿ ವಿಷಯವನ್ನು ತಿಳ್ಕೊಳ್ಳಿ. ಯಾವಾಗಲೂ ನಮ್ಮ ಮನಸ್ಸು ತೆರೆದ ಹೃದಯದಂತಿರಬೇಕು. ಯಾವಾಗ ಒಳ್ಳೆಯ ವಿಷಯಗಳು ನಮ್ಮ ಕಿಳಿಗೆ ಕೇಳುತ್ತೋ ಅದನ್ನು ನಾವು ಅನುಷ್ಠಾನಕ್ಕೆ ತಂದಾಗ ನಮ್ಮ ಜೀವನದಲ್ಲಿ ಅದರಿಂದ ಒಳ್ಳೆಯ ಪರಿಣಾಮಗಳನ್ನು ನಾವು ಎದುರಿಸ್ತೀವಿ ಬಂಧುಗಳೇ. ಹಾಗಾಗಿ ಈ ವಿಷಯ ನಿಮ್ಮ ನೆನಪಿನಲ್ಲಿರುತ್ತೆ ಅಂಥೇಳಿ ಇವತ್ತು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಶರಣಾರ್ಥಿ.